ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ನಾನು ಬೆಂಗಳೂರಿನ ಕೋಟೆಗೆ ಬಂದಿದ್ದೀನಿ. ಇಲ್ಲೇ ಹತ್ರ ಟಿಪ್ಪು ಸಮರ್ ಪ್ಯಾಲೇಸ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಪೂರ್ಣವಾಗಿ ನೋಡಿ. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ KR ಮಾರ್ಕೆಟ್ ಇಂದ ಸ್ವಲ್ಪ ಹತ್ತಿರದಲ್ಲಿ ಈ ಕೋಟೆ ಸಿಗುತ್ತೆ. ತುಂಬಾ ಐತಿಹಾಸಿಕವಾದ ಈ ಕೋಟೆ ಇದು. ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾಗಿದ್ದ ಕೆಂಪೇಗೌಡ ಕಟ್ಟಿಸಿದ್ರು ಇದನ್ನ ಅಂತ ಹೇಳಲಾಗ್ತದೆ. 1537ರಲ್ಲಿ ಒಂದು ಕಟ್ಟಿಸಿದ ಕೋಟೆ ಇದು. ಆನಂತರ ಇದನ್ನ ಕಲ್ಲಿನ ಕೋಟೆಯನ್ನಾಗಿ ಹೈದರಾಲಿ ಮಾರ್ಪಡಿಸಿದ ಅಂತ ಹೇಳಲಾಗ್ತದೆ. ಈ ಒಂದು ಕೋಟೆಗೆ ಒಟ್ಟು 9 ಭಾಗಗಳಿದೆ. ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನಗಳು ಕೂಡ ಇದೆ, ಗಣೇಶ ಗುಡಿ ಇದೆಲ್ಲ ನೋಡ್ಬೋದು. ಹಾಗೆ ಅಲ್ಲಿ ಮುಂದೆ ಹೋದ್ರೆ ಒಂದು ಜೈಲು ಕೂಡ ಇದೆ. ಇದಕ್ಕೆ ಯಾವುದೇ ಒಂದು ಟಿಕೆಟ್ ಇಲ್ಲ, ಯಾರು ಬೇಕಾದರೂ ಬಂದು ನೋಡ್ಬೋದು. ಪುರಾತತ್ವ ಇಲಾಖೆಯಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಬ್ಬ ಗಾರ್ಡ್ ಕೂಡ ಇರ್ತಾರೆ, ಯಾವಾಗಲೂ ಕಾಯ್ತಾ ಇರ್ತಾರೆ. ಬೆಂಗಳೂರು ಕೋಟೆ ನೋಡಿಕೊಂಡು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಟಿಪ್ಪು ಬೇಸಿಗೆ ಅರಮನೆಗೂ ಕೂಡ ಹೋದ್ವಿ. ರಷ್ಕ್ ಜನ್ನತ್ ಮಹಲ್ ಅಂತ ಹೇಳ್ತಾರೆ ಇದನ್ನ. ಟಿಪ್ಪುನ ಬೇಸಿಗೆ ಕಾಲದ ಅರಮನೆ ಇದು. ಇದಕ್ಕೆ 20 ರೂಪಾಯಿ ಟಿಕೆಟ್ ಇದೆ. ವಿದೇಶಿಗರಿಗೆ 200 ರೂಪಾಯಿ ಟಿಕೆಟ್ ಇದೆ. ತುಂಬ ಬ್ಯೂಟಿಫುಲ್ ಆದಂಥ ಒಂದು ಅರಮನೆ ಇದು. ಈ ಕೋಟೆ ಪಕ್ಕನೇ ಬರುತ್ತೆ, ಇದು ಹತ್ರನೇ ಆಗುತ್ತೆ. ಈ ಅರಮನೆಗೆ ಹೊಂದಿಕೊಂಡೇ ವೆಂಕಟೇಶ್ವರ ಮಂದಿರ ಕೂಡ ಇದೆ, ವೆಂಕಟರಮಣ ಮಂದಿರ ಕೂಡ ಇದೆ. ಒಂದಂತಸ್ತಿನ ಒಂದು ಬೇಸಿಗೆ ಮಹಲ್ ಇದು. 1781ರಲ್ಲಿ ಇದನ್ನ ಕಟ್ಟಕ್ಕೆ ಶುರು ಮಾಡಿದ್ರು. 1791ರಲ್ಲಿ ಈ ಒಂದು ಕೋಟೆ ಕಂಪ್ಲೀಟ್ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಕೋಟೆ. ಟಿಪ್ಪು ದರ್ಬಾರ್ ನಡೆಸ್ತಾ ಇದ್ದ, ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕೂತ್ಕೊಂಡು ಟಿಪ್ಪು ದರ್ಬಾರ್ ಮಾಡ್ತಾ ಇದ್ದ ಅಂತ ಹೇಳಲಾಗ್ತದೆ. ಇಲ್ಲಿ ಸಿಂಹಾಸನ ಕೂಡ ಇದೆ. ಬ್ರಿಟಿಷರ್ನ ಸೋಲಿಸೋವರೆಗೂ ನಾನು ಈ ಸಿಂಹಾಸನ ನಾನು ಏರೋದಿಲ್ಲ ಅಂತ ಟಿಪ್ಪು ಪ್ರತಿಜ್ಞೆ ಮಾಡಿರ್ತಾನಂತೆ. ಆನಂತರ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಾವು ಓದಿರ್ತೀವಿ. 3 ಮತ್ತು 4ನೇ ಮೈಸೂರು ಯುದ್ಧದ ನಂತರ ಟಿಪ್ಪು ಹತನಾಗ್ತಾನೆ. ಟಿಪ್ಪು 1799ರಲ್ಲಿ ಹತನಾಗ್ತಾನೆ. ಆನಂತರ ಸಿಂಹಾಸನವನ್ನು ಬ್ರಿಟಿಷರು ಹೊಡೆದು ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ತುಂಬ ಚಿತ್ತಾರ ಇರ್ತಕ್ಕಂಥ ಬಾಗಿಲುಗಳು ಮತ್ತು ಕಂಬಗಳನ್ನು ಇಲ್ಲಿ ನೋಡಬಹುದು.